ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಸ್ಟೇಟ್ ಟ್ರ್ಯಾಕಿಂಗ್ ಅಂತ ಏನಾದರೂ ಅನೌನ್ಸ್ ಮಾಡ್ತಾರಾ? ಅನೌನ್ಸ್ ಮಾಡೋ ರೀತಿ ಇದ್ದರೆ ಯಾವಾಗ ಮಾಡ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳೆಲ್ಲರೂ ಸಹ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿದ್ರಾ? ಸೊ ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಹೇಳಿ ಒಂದು ರ್ಯಾಂಕ್ ಇದೆ, ಆ್ಯಂಡ್ ಕ್ಯಾಟಗರಿ ರ್ಯಾಂಕ್ ಅಂತ ಹೇಳಿ ಒಂದು ರ್ಯಾಂಕ್ ಇದೆ. ಸೊ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನಿಮಗೆ ಮಾಹಿತಿಯನ್ನು ತಿಳಿಸಿದ್ವಿ ಇದೇ ಚಾನೆಲಲ್ಲಿ, ಓಕೆನಾ. ಸೊ ಆಲ್ ಇಂಡಿಯಾ ರ್ಯಾಂಕಿಂಗನ್ನೇ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಕ್ಯಾಟಗರಿ ರ್ಯಾಂಕಿಂಗ್ ಏನಿದ್ರೂ ಸಹ ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ಪೊಸಿಷನ್ ಏನಿದೆ ಅನ್ನೋದನ್ನು ಹೇಳುತ್ತದು, ಓಕೆನಾ. ಸೊ ಆಲ್ ಇಂಡಿಯಾ ರ್ಯಾಂಕಿಂಗನ್ನೇ ನಿಮ್ಮ ಕೌನ್ಸ್ಲಿಂಗಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥದ್ದು, ಓಕೆನಾ. ಸೊ ಹಾಗಿದ್ರೆ ಈಗ ಸ್ಟೇಟ್ ರ್ಯಾಂಕಿಂಗ್ ಏನಾದರೂ ಬಿಡುಗಡೆ ಮಾಡ್ತಾರಾ ಅಂತಂದರೆ, ಸೊ ಸ್ಟೇಟ್ ರ್ಯಾಂಕಿಂಗನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಿಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಆದರೆ ತಮಿಳ್ನಾಡಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ, ಓಕೆನಾ. ಸೊ ತಮಿಳ್ನಾಡು ಅಲ್ಲಿ ನಡೀತಕ್ಕಂಥ ಕೌನ್ಸ್ಲಿಂಗಲ್ಲಿ, ಬಟ್ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟೇಟ್ ರ್ಯಾಂಕಿಂಗ್ ಅಂತ ಹೇಳಿ ಎಲ್ಲೂ ಸಹ ಬಿಡುಗಡೆ ಮಾಡೋದಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ ಇದೆ ಅಲ್ವಾ, ಸೊ ಅದನ್ನೇ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡ್ತಾರೆ, ಓಕೆನಾ. ಸೊ ಅಂತಂದರೆ ಕ್ವಾಲಿಫೈಡ್ ಲಿಸ್ಟ್, ಓಕೆನಾ. ಸೊ ಇದನ್ನು ಕೌನ್ಸ್ಲಿಂಗ್ ಹತ್ರ ಬರೋ ರೀತಿ ಬಿಡ್ತಾರೆ. ಸೊ ಅದರಲ್ಲಿ ಸೊ ನಿಮ್ಮ ಪೊಸಿಷನ್ ಎಷ್ಟಿದೆ ಅಂತಂದರೆ, ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪೊಸಿಷನ್ ಫಸ್ಟಲ್ಲಿರುತ್ತೆ. ಸೊ ಅದಾದಮೇಲೆ ಕಡಿಮೆ ಸ್ಕೋರ್ ಮಾಡಿರ್ತಕ್ಕಂಥವ್ರು ನೆಕ್ಸ್ಟ್ ಆ ಥರ ಇರುತ್ತೆ ಅಷ್ಟೇ, ಓಕೆನಾ. ಸೊ ಅದೇ ಹೇಳಿರೋ ರೀತಿ ಸ್ಟೇಟ್ ರ್ಯಾಂಕಿಂಗ್ ಅಂತ ಏನು ಬಿಡುಗಡೆ ಮಾಡೋದಿಲ್ಲ, ನಿಮ್ಮ ಕೌನ್ಸ್ಲಿಂಗ್ಗೆ ಆಲ್ ಇಂಡಿಯಾ ರ್ಯಾಂಕನ್ನೇ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.